ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪೂರ್ತಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ. ಬರ್ರಿ ವಿಡಿಯೋದಲ್ಲಿ ಏನು ವಿಶೇಷತೆ ಐತಿ ಇವತ್ತಂತ ನೋಡೋಣ್ರಿ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಒಂದು ಗೋಲ್ಡ್ ನೆಕ್ಲೆಸ್ ತೊಗೊಂಡೀನಿ. ಲಾಂಗ್ ನೆಕ್ಲೆಸ್ ಅಥವಾ ಮಾಂಗಲ್ಯ ಚೈನ ಏನಾರ ಅಂದ್ಕೊಳ್ರಿ. ಮಾಂಗಲ್ಯ ಚೈನ ಲಾಂಗ್. ಇವಾಗಿನ ರೇಟಲ್ಲಿ ಇದ್ರ ಪ್ರೈಸ್ ಎಷ್ಟಿರ್ಬೋದು ಹೇಳ್ರಿ, ಗೆಸ್ ಮಾಡಿ. ಲಲಿತಾ ಜ್ಯುವೆಲರ್ಸ್ ನೋಡ್ತಿರ್ಬೋದು ನೀವು. ಹೆಣ್ಮಕ್ಳಿಗೆ ಗೋಲ್ಡ್ ಅಂದರೆ ಭಾಳ ಇಷ್ಟ ಅಲ್ಲ, ಅದಕ್ಕೆ ಮೊದಲು ಹೆಣ್ಮಕ್ಳಿಗೆ ತೋರಿಸ್ಬಿಡ್ಬೇಕಂತ ಹೇಳಿ. ಟಾ ನೋಡ್ರಿ, ಇವಾಗ ನಮ್ಮ ಸಿಸ್ಟರ್ ಮ್ಯಾರೇಜ್ ಐತಲ್ಲ, ಅದಕ್ಕೋಸ್ಕರ ತೊಗೊಂಡಿನಿ. ಹೆಂಗೈತ್ರಿ ಡಿಸೈನ್? ಚೆನ್ನಾಗೈತಲ್ಲ. ತಾಳಿ, ಸಣ್ಣ ತಾಳಿ ಜೊತೆ ಇದು ಚಂದ ಕಾಣ್ತೈತಿ. ಲಾಂಗ್ ಶರ್ಟ್ ಮತ್ತು ಒಂದು ಲಾಂಗ್ ಇಷ್ಟ ಆಗುತ್ತೆ. ಹಾಕೊಂಡಾಗ ತೋರಿಸ್ತೀನಿ. ನಮ್ಮ ಮದುವೆದು ಎಲ್ಲ ವಿಡಿಯೋ ಹಾಕ್ತೀನಿ, ಅವಾಗೆಲ್ಲ ವಿಡಿಯೋ ನೋಡ್ರಿ. ರಿಯಲಿ ಗೋಲ್ಡ್ ಥರನೇ ಕಾಣಿಸುತ್ತಲ್ಲ. ಗೋಲ್ಡ್ ಅಲ್ಲ, ಇದು 1 ಗ್ರಾಮ್ ಗೋಲ್ಡ್. ಗೋಲ್ಡ್ ಅಂತ ಅನ್ಕೊಂಡಿದ್ರಲ್ಲ, ಯಾರ್ಯಾರು ಗೋಲ್ಡ್ ಅಂತ ಅನ್ಕೊಂಡಿದ್ರಿ ಕಮೆಂಟ್ ಮಾಡಿರಿ. ಗೋಲ್ಡ್ ಅಲ್ಲ, ಇದು 1 ಗ್ರಾಮ್ ಗೋಲ್ಡ್. ಇದು ಗೋಲ್ಡ್ ಚೈನ್ದು ಬಾಕ್ಸ್ ಇತ್ತು, ಅದ್ರೊಳಗೆ ಹಾಕಿಟ್ಟಿದ್ದೆ ಇದನ್ನು. ಲಲಿತಾ ಜ್ಯುವೆಲರ್ಸ್ ಒಳಗೆ. ಇದು ತೊಗೊಂಡು 3 ವರ್ಷ ಆಯಿತು ನಾನು. ಇಲ್ಲಿ ಸ್ವಲ್ಪ ಇದು ಕಪ್ಪಾಗಿತ್ತು ನೋಡ್ರಿ, ಹಿಂದಿನ ಸೈಡಿಂದ ಒಂದು ಸ್ವಲ್ಪ ಕಪ್ಪಾಗೈತಿ, ಇಲ್ಲೇನಾಗಿಲ್ಲ. ಅಂದ್ರೆ ಒಂದ್ಸಲ ಅದು ನೀರು ಟಚ್ ಆಗಿ ಆ ರೀತಿ ಆಗೈತಿ. ಇವಕ್ಕೆ ನೀರು ಸೆಂಟ್ ಅದು ಏನೂ ಟಚ್ ಮಾಡಬಾರ್ದು, ಅಂದರೆ ಎಷ್ಟು ವರ್ಷ ಆದರೂ ಏನೂ ಕಲರ್ ಏನೂ ಆಗಲ್ಲ. ತಡಿ, ನಮ್ಮ ಗುಂಡು ಎದ್ದ, ನಮ್ಮ ಗುಂಡು ಸರ್ ಎದ್ದ ನೋಡ್ರಿ. ಹಾಯ್ ಹರ್ಷು, ಗುಡ್ ಮಾರ್ನಿಂಗ್. ಪಾಪ ನಿನ್ನೆ ರಾತ್ರಿ ಭಾಳ ಹೋಮ್ವರ್ಕ್ ಮಾಡ್ಯಾನ. ABCD ಅದು ಬರೆಯೋದು. ಅಲ್ಲಿ ನೋಡ್ರಿ, ಬ್ಲ್ಯಾಕ್ ಬೋರ್ಡಲ್ಲಿ ಕಾಣ್ತಿರ್ಬೋದು. ಎಲ್ಲ ಅಳ್ಕಿಸಿ ನಾವು ಕೆಳಗೆ ಬರ್ತಿದ್ದು. ನಮ್ಮಪ್ಪ ಆಡಕ್ಕೆ ಹೋಗ್ಯಾನ ಕೆಳಗೆ. ನೋಡ್ರಿ, ಇದು ಸೇಮ್ ಗೋಲ್ಡಿಗೆ ಇದಕ್ಕೆ ಏನೂ ಫರ್ಕಿಲ್ಲ, ಸೇಮ್ ಟು ಸೇಮ್. ನಾನೇನು ಜಾಸ್ತಿ ಯೂಸ ಮಾಡಿಲ್ಲ. ಆವಾಗ ಒಂದು ವರ್ಷದಿಂದ ಮದುವೆಗೇನೋ ಒಂದ್ಸಲ ಹಾಕ್ಕೊಂಡಿದ್ದೆ ಅಷ್ಟೇ. ಆಮೇಲೆ ನಮ್ಮ ಮಾಮಿಯವರು 1-2 ದಿವಸ ಹಾಕ್ಕೊಂಡಿದ್ರು ಅಷ್ಟೇ. ವಾಪಸ್ ಅದು ನಾನು ಯೂಸೇ ಮಾಡಿಲ್ಲ. ಇವಾಗ ಮತ್ತೆ ಯೂಸ್ ಮಾಡ್ತೀನಿ. ಸ್ವಲ್ಪ ಲಾಂಗ್ ಅನಿಸ್ತೈತೆ. ನೋಡ್ರಿ, 34 ಇಂಚ್ ಏನೋ ಐತಿ. ಅಂದರೆ ಇಲ್ಲಿ ಚೈನ ಸ್ವಲ್ಪ ಜಾಸ್ತಿ ಬಂದೈತಿ, ಇಲ್ಲಿ ತನಕ ಬಂದೈತಿ. ಚೈನ ಅಷ್ಟು ಬರಬಾರ್ದಾಗಿತ್ತು. ಇಷ್ಟಾದ್ರೆ ಕರೆಕ್ಟ್ ಆಗ್ತೈತಿ. ಸ್ಯಾರಿ ಒಳಗೆ ಚಂದ ಕಾಣ್ತೈತಿ. ಟಂಟಿಡ ಇದು ತೊಗೊಂಡಿದ್ದು ನಾನು ಆನ್ಲೈನ್ ಒಳಗೆ ತೊಗೊಂಡಿದ್ದೆ. ಅವ್ರದ್ದು ನಂಬರ್ ಹೋಗ್ಬಿಟ್ಟೈತಿ ವಾಪಸ್. ಅವ್ರ ಕಡೆ ಬೇರೆ ಏನಾದ್ರು ತರಿಸ್ಬೇಕು ಅಂತಂದ್ರೆ ಅದು ಇತ್ತು, ಅದು ಫೋನ್ ಚೇಂಜ್ ಮಾಡಿದ್ಮೇಲೆ ಹೋಗ್ಬಿಟ್ಟೈತೆ, ಸಿಗೋವಲ್ದು. ನಾನು ಯೂಟ್ಯೂಬ್ನಾಗ ಎಷ್ಟು ಸಲ ಸರ್ಚ್ ಮಾಡಿದ್ದೆ, ವಾಪಸ್ ಸಿಗ್ತಿಲ್ಲ. ಚಲೋ ಬಂದಿತ್ತು ಇದು. 3 ವರ್ಷ ಆಯಿತು ನೋಡ್ರಿ, ಏನೂ ಕಪ್ಪಾಗಿಲ್ಲ, ಏನಾಗಿಲ್ಲ. ಇನ್ನು ಸ್ವಲ್ಪ ಚೈನಕ್ಕೆ ನೀರು ಹತ್ತಿ ಹಂಗಾಗೈತೆ ಅದು. ಇದು ಮುಂದೆ ಮಾತ್ರ ಏನೂ ಆಗಿಲ್ಲ. ನೋಡ್ಬೋದು. ಇವಾಗಿನ ಗೋಲ್ಡ್ ರೇಟ್ ಒಳಗೆ ಎಲ್ಲಿ ಗೋಲ್ಡ್ ತೊಗೊಳೋದಾಗತ್ತೆ ಹೇಳ್ರಿ. 1,60,000 70,000 ಐತಿ.
ಇದನ್ನು ಮಾಡಿಸ್ಬೇಕಂದ್ರೆ ಒಂದು 4-5 ತೊಲೆ ಆದ್ರೆ ಬೇಕು. ಕಡಿಮೆ ಅಂದ್ರೆ ಒಂದು 4 ತೊಲೆ ಆದ್ರೆ ಬೇಕು. 4 ತೊಲೆ ಅಂದ್ರೆ ಎಷ್ಟಾಯ್ತು ಹೇಳ್ರಿ, ಒಂದು 6-7 ಲಕ್ಷ ರೂಪಾಯಿ ಬೇಕು. ಅಷ್ಟೆಲ್ಲಿ ತಗೊಳ್ಳೋದು, ಇವನ್ನೇ ಯೂಸ್ ಮಾಡೋದು. ಗೋಲ್ಡ್ಕಿನ್ನ ಡೈಮಂಡ್ ಕಂಡಂಗೆ ಕಾಣ್ತಾವೆ. ಡೈಮಂಡ್ ನೋಡ್ರಿ, ಇಲ್ಲಿಟ್ಟು ತೋರಿಸ್ತೀನಿ ನೋಡ್ರಿ, ಎಷ್ಟು ಚಂದ ಕಾಣ್ತೈತಿ. ಅದು ಫಿನಿಶಿಂಗ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಗೋಲ್ಡ್ಗೆ ಇದಕ್ಕೆ ಏನು ಡಿಫ್ರೆಂಟ್ ಇಲ್ಲ. ಸೇಮ್ ಟು ಸೇಮ್ ಹಾಕೊಂಡಾಗ ಎಲ್ಲರೂ ಗೋಲ್ಡನ್ ಅಂತ ಕೇಳಿದ್ರು ಅವಾಗ. ಇಲ್ಲ ಅಂತಂದೆ. ಅವಾಗ ನನಗೊಂದು ತರಿಸ್ಕೊಡು ನಿನಗೊಂದು ತರಿಸ್ಕೊಡು ಅಂತ ಎಲ್ಲರೂ ಕೇಳಿದರು. ಅಷ್ಟು ಚಂದ, ಅಷ್ಟು ಫಿನಿಶಿಂಗ್ ಮಾತ್ರ ಮಸ್ತ್ ಐತಿ, ಭಾರಿ ಚಲೋ ಐತ್ರಿ. ಆಮೇಲೆ ಇವತ್ತು ಬ್ಯಾಗ್ ರೆಡಿ ಮಾಡಬೇಕು, ಊರಿಗೆ ಹೋಗಕ್ಕೆ ಖುಷಿ. ಕಾರ್ ಗಾಡಿ ಎಲ್ಲ ಬಟ್ಟೆ ಪ್ಯಾಕ್ ಮಾಡಬೇಕು. ಇವತ್ತೆಲ್ಲ ಬಟ್ಟೆ ಪ್ಯಾಕ್ ಮಾಡಿದ್ನಿ ಅಂದ್ರೆ ನಾಳೆ ಎಲ್ಲ ಸಾಮಾನೆಲ್ಲ ಕ್ಲೀನಾಗಿ ತೊಳೆದು ಕಿಚನ್ನೂ ಎಲ್ಲ ಅವು ಪ್ಯಾಕ್ ಮಾಡಿಟ್ಟೋದ್ರೆ ಡಸ್ಟ್ ಆಗಂಗಿಲ್ಲ. ಅಂದ್ರೆ ಹಾಗೆ ಇಟ್ಬೋದು ಅಂದ್ರೆ ಎಲ್ಲ ಡಸ್ಟ್ ಆಗಿಬಿಡ್ತಾವೆ. ಅದಕ್ಕೆ ಅವನ್ನೆಲ್ಲ ನಾನು ಪ್ಯಾಕ್ ಮಾಡಿಟ್ಟು ಹೋಗಿಬಿಡ್ತೀನಿ. ಹೋಗ್ಬೇಕಾದ್ರೆ 1 ತಿಂಗಳು ಬರೋದಿಲ್ಲಲ್ಲ, ತಿಂಗಳಗಟ್ಟಲೆ ಹೋಗಿದ್ರೆ ಎಲ್ಲ ಡಸ್ಟ್ ಆಗಿಬಿಡ್ತಾವೆ. ಆಮೇಲೆ ಬಂದು ಅವನ್ನ ಯೂಸ್ ಮಾಡೋಕ್ಕಾಗಂಗಿಲ್ಲ. ಬಂದಿನ ತೊಳ್ಕೊಂಡು ಮಾಡ್ಬೋದು, ಹೊರಗಿಟ್ಟೋರು ಪೂರ ಡಸ್ಟ್ ಆಗಿಬಿಡ್ತಾವೆ. ತೆಗೆದಿಟ್ರೇ ಡಸ್ಟ್ ಉಡಂಗಿಲ್ಲ, ಅಷ್ಟಾಗಿರ್ತಾವೆ ನೋಡ್ರಿ. ಇದ್ರೊಳಗೆ ಹಾಕಿಟ್ಬಿಡ್ತೀನಿ. ಸೇಮ್ ಇದು ವಿಡಿಯೋದಾಗ ಹೆಂಗೆ ಕಾಣಿಸೋದು ಗೊತ್ತಿಲ್ಲ, ರಿಯಲಾಗಿ ನೋಡೋಕ್ಕಂತೂ ರಿಯಲ್ ಗೋಲ್ಡ್ ಅಂತಲೇ ಅನಿಸುತ್ತೆ. ಏನು ಅದು ಆರ್ಟಿಫಿಷಿಯಲ್ ಅಂತ ಅನಿಸೋದೇ ಇಲ್ಲ. 1 ಗ್ರಾಮ್ ಗೋಲ್ಡ್ ಇದು, 1 ಗ್ರಾಮ್ ಗೋಲ್ಡ್. ಅವರು 1 ವರ್ಷ ಏನೋ ಗ್ಯಾರಂಟಿ ಕೊಟ್ಟಿದ್ರು ನನಗೆ, ಬಟ್ 3 ವರ್ಷ ಆಯಿತು, ಇನ್ನೂ ಏನೂ ಆಗಿಲ್ಲ. ಅದು ಹೆಂಗಿದ್ದು ಶೈನಿಂಗ್ ಹಾಗೆ ಐತಿ. ನಾಳೆ ಮದುವೆ ಒಳಗೆ ಹಾಕ್ಕೊತೀನಿ. ಬರ್ರಿ, ಮುಂದಿನ ಕೆಲಸ ಮಾಡಬೇಕು. ಗುಂಡು ಕ್ಯಾಕ್ರವ ಹಾಂ छोड़ो क्या करते हैं? हाय कर गुंडू, ओए हाय कर, हाय हाय करो, हाय कर, हाय गुड मॉर्निंग. ಚಲೋ ಮತ್ತೆ ಸಿಗ್ತೀನಿ. ಗೋಬಿ ಮಂಚೂರಿ ಮಾಡಮ್ಮ, ಭಾಳ ದಿನ ಆಗಿತ್ತು ಗೋಬಿ ಮಂಚೂರಿ ತಿಂದಿಲ್ಲ, ತಿನ್ನಂಗಾಗಿತ್ತು. ಇಲ್ಲಿ ನೋಡ್ರಿ, ಗೋಬಿ ಅಂದ್ರೆ ಗೋಬಿದು ಮಾಡೋಕತ್ತಿಲ್ಲ, ಕ್ಯಾಬೇಜ್ದು ಸಣ್ಣಗೆ ಕಟ್ ಮಾಡಿ ತೊಳ್ಕೊಂಡು ಇಟ್ಕೊಂಡು, ಆಮೇಲೆ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟು, ಆಮೇಲೆ ಮೈದಾ ಹಿಟ್ಟು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ, ಆಮೇಲೆ ಖಾರ, ಕೆಂಪು ಖಾರ, ಸ್ವಲ್ಪ ಜೀರಿಗೆ ಹಾಕಕತ್ತೀವಿ ಇವತ್ತೊಂದು ಸ್ವಲ್ಪ ಟೇಸ್ಟ್ ಬೇರೆ ಬರಲಿ ಅಂಥೇಳಿ. ಆಮೇಲೆ ಸ್ವಲ್ಪ ಖಾರ ರುಚಿಗೆ ತಕ್ಕಷ್ಟು, ಆಮೇಲೆ ಮತ್ತೆ ಒಗ್ಗರಣೆ ಒಳಗೆ ಹಾಕ್ತಿರ್ತೀವಲ್ಲ, ಇದ್ರೊಳಗೆ ಸ್ವಲ್ಪ ಹಾಕೋಬೇಕು. ಆಮೇಲೆ ಉಪ್ಪು ಇಷ್ಟು ಹಾಕಿ ಸರಿಯಾಗಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಾಕಬೇಕು. ಇಷ್ಟು ಹಾಕಿ ಸರಿಯಾಗಿ ಗೋಬಿ ಉಂಡೆ ಬರುವ ಅದಕ್ಕೆ ಸರಿಯಾಗಿ ಕಲಿಸಿದರೆ ಗೋಬಿ ಮಂಚೂರಿ ಅಂತೂ ಎಷ್ಟು ತಿಂದರೂ ಬೇಸರ ಆಗಂಗಿಲ್ಲ. ನೋಡಿ, ಫ್ರೈ ಮಾಡಾಕತ್ತೀವಿ. ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ಆಲ್ರೆಡಿ. ಗೋಬಿನ ಸಣ್ಣ ಸಣ್ಣದಾಗಿ ಫ್ರೈ ಮಾಡಿ ಮಸ್ತ್ನಾಗತ್ತೆ. ಅಂದ್ರೆ ಹೊರಗಿಂದು ತಿನ್ನೋಕ್ಕಿಂತ ಮನ್ಯಾಗನೇ ತಿನ್ನಬೇಕು ಅಂತ ಅನ್ನಿಸ್ದಾಗ ಏನು ಒಂದು ಕ್ಯಾಬೇಜ್ ಅಥವಾ ಒಂದು ಗೋಬಿ ತಂದ್ರೆ ರಗಡಾಕೈತಿ ಮನ್ಯಾಗ ತಿನ್ನೋಕೆ. ಆರಾಮಾಗಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಂಡು ತಿನ್ನೋದು. ಹೊರಗೆ ಯಾವಾಗ ಮಾಡಿಟ್ಟಿರ್ತಾರೋ ಏನು ಅದು ಏನೂ ಗೊತ್ತಿರೋಂಗಿಲ್ಲ. ಸೊ ಆದಷ್ಟು ಮನ್ಯಾಗ ಮಾಡ್ಕೊಳ್ಳೋದು ಒಳ್ಳೆಯದು. ನಮ್ಮಂಥವ್ರು ಚಾನಲ್ ಮಾಡ್ಕೊಂಡವ್ರು ಇರ್ತಾರೆ, ಮಾಡಿ ಹಾಕಿರ್ತಾರೆ, ಮಾಡೋಕ್ಕೆ ಬರಲ್ಲ ಅಂದ್ರೆ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. 1-2 ಸಲ ನಿಮ್ಗೆ ಗೊತ್ತಾಗಿರ್ಲಿಕ್ಕಿಲ್ಲ, ಮಾಡೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು.
ಆಮೇಲೆ ತಾನೇ ಗೊತ್ತಾಕೈತಿ. ಸ್ವಲ್ಪ ಮೀಡಿಯಮ್ ಉರಿಯೊಳಗೆ ಇಟ್ಟು ಸರಿಯಾಗಿ ಕೆಂಪಾಗುತ್ತನ ಫ್ರೈ ಮಾಡ್ಕೋಬೇಕು. ಪೂರ್ತಿ ಕಪ್ಪನ್ನು ಮಾಡಬಾರ್ದು, ಸರಿಯಾಗಂಗಿಲ್ಲ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೊಂಡ್ರೆ ಗೋಬಿ ಮಂಚೂರಿ ತಿನ್ನೋಕೆ ಮಾತ್ರ ಖಡಕ್ ಮಸ್ತ್ ಟೇಸ್ಟಿಯಾಗಿ ರೆಡಿ ಆಗ್ತವೆ. ನನಗಂತೂ ಗೋಬಿ ಮಂಚೂರಿ ಭಾಳ ಇಷ್ಟ. ಊರಿಗೆ ಹೋದಾಗ ಫಸ್ಟ್ ನಮ್ಮೂರ ಕಡೆ ಮುದ್ದೆ ಬೇಳೆದಾಗ ಗೋಬಿ ಮಂಚೂರಿಯನ್ನೇ ತಿನ್ನೋದು ನಾನು. ಇದು ಒಂದೇ ನನಗೆ ಇಷ್ಟ ಆಗೋದು, ಮತ್ತು ಯಾವುದು ಪಾನಿಪುರಿ ಅದು ಏನೂ ತಿನ್ನೋಂಗಿಲ್ಲ. ಗೋಬಿ ಮಂಚೂರಿನೇ ಇಷ್ಟ. ನೋಡ್ರಿ, ಕಲಸಿದ್ದೆಲ್ಲ ಹಿಟ್ಟು ಸಣ್ಣ ಸಣ್ಣ ಹಾಕ್ಕೋಬೇಕು. ಆದಷ್ಟು ಭಾಳ ದೊಡ್ಡ ಹಾಕಿದರೂ ಸರಿಯಾಗಿಲ್ಲ. ಮಕ್ಕಳು ಅವು ತಿನ್ನೋ ಇದ್ದು ಅಂದ್ರೆ ಅವಕ್ಕೆ ಒಂದು ಪೂರ್ತಿ ಬಾಯಾಗಿ ಇಟ್ಕೊಳಕ್ಕಾಗಿಲ್ಲ. ಸ್ವಲ್ಪ ಸಣ್ಣ ಸಣ್ಣ ಉಂಡೆ ಮಾಡಿ ಹಾಕಿದ್ರೇ ಅಂದ್ರೆ ಒಳಗೂ ಸರಿಯಾಗಿ ಫ್ರೈ ಆಗ್ತಾವೆ, ತಿನ್ನೋಕ್ಕೂ ಅನುಕೂಲ ಆಕೈತಿ ಅಂಥೇಳಿ ಇಷ್ಟು ಈ ರೀತಿ ಎಲ್ಲನೂ ಫ್ರೈ ಮಾಡ್ಕೊತೀನಿ. ನೋಡಿರಿ ಎಷ್ಟು ಕಡಕ್ಕಾಗಿ ರೆಡಿ ಆಗ್ಯಾವು ಕ್ಯಾಬೇಜ್ ಮಂಚೂರಿ. ಇದಕ್ಕೆ ಇವಾಗ ಸ್ವಲ್ಪ ಒಗ್ಗರಣೆ ಹಾಕೋದು ಏನಪ್ಪ ಅಂದ್ರೆ, ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಕಟ್ ಮಾಡಿ ಹಾಕ್ಕೋಬೇಕು. ಆಮೇಲೆ ಒಂದು ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದೇನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋಲ್ಲ. ಆಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಹಸಿಮೆಣ್ಸಿಕಾಯಿ ಪೇಸ್ಟ್. ಇಲ್ಲ ನೀವು ಒಣ ಖಾರ ಹಾಕ್ಕೋತೀನಿ ಅಂದರೆ ಒಣ ಖಾರನೂ ಹಾಕ್ಕೋಬೋದು, ಯಾವ್ದಾರು ಹಾಕಿದ್ರೆ ನಡಿತೈತಿ. ಡಿಪೆಂಡ್ ಆನ್ ಯುವರ್ ಟೇಸ್ಟ್, ತಿನ್ನೋ ನಿಮ್ದು ಯಾವುದಿಷ್ಟ ಅದು. ಆಮೇಲೆ ಟೊಮೆಟೊ ಸಾಸು, ವೆನಿಗರ ನಿಮ್ಮ ಕಡೆ ಇದ್ರೆ ಹಾಕಿರಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ. ಇದ್ದಂಗೆ ನಾರ್ಮಲಾಗಿ ಸಿಂಪಲ್ಲಾಗಿ ಒಗ್ಗರಣೆ ಹಾಕಿದ್ರು ನಡಿತೈತಿ. ಆಮೇಲೆ ಇದು ಕಾರ್ನ್ಫ್ಲೋರ್ದು ನೀರು, ಸ್ವಲ್ಪ ನೀರೊಳಗೆ ಕಾರ್ನ್ಫ್ಲೋರ್ ಹಿಟ್ಟು ಹಾಕಿ ಕಲಸಿ ಆಮೇಲೆ ಅದನ್ನು ಹಾಕಿ ರೆಡಿ ಮಾಡಿದ್ರೆ ಒಗ್ಗರಣೆ ರೆಡಿ. ನೋಡಿರಿ, ಇವಾಗ ಕರೆದಿಟ್ಟಿರುವಂತಹ ಕ್ಯಾಬೇಜನ್ನು ಇದರೊಳಗೆ ಮಿಕ್ಸ್ ಮಾಡಿದರೆ ಟೇಸ್ಟಿಯಾದಂತಹ ಕ್ಯಾಬೇಜ್ ಮಂಚೂರಿಯನ್ ಸವಿಯಲು ಸಿದ್ಧ. ಬನ್ನಿ, ಯಾರಿಗೆಲ್ಲ ಇಷ್ಟ ಕ್ಯಾಬೇಜ್ ಮಂಚೂರಿ ತಿನ್ನೋರಂತ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.